ಯಾವಾಗ ಈಶ್ವರಪ್ಪನವರು ಡಿ.ಕೆ. ಸುರೇಶ್ ಅವರನ್ನ ದೇಶ ವಿಭಜನೆ ಬಗ್ಗೆ ಮಾತಾಡೋದಕ್ಕೆ ಗುಂಡಿಟ್ಟು ಕೊಲ್ಲಬೇಕು ಅಂತೇಳಿ ಹೇಳಿದ್ರು. ಈಗ ಸಂಸದ ಡಿ.ಕೆ. ಸುರೇಶ್ ಅವರೇ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೇ ಅವ್ರ ಮನೆಗೆ ಹೋಗ್ತೀನಿ, ಗುಂಡು ಹೊಡೆಯಲಿ ಅಂತೇಳಿ ಹೇಳಿದ್ದಾರೆ ಡಿ.ಕೆ. ಸುರೇಶ್. ಕೆ.ಎಸ್. ಈಶ್ವರಪ್ಪನವರ ಮಾತಿಗೆ ಡಿ.ಕೆ. ಸುರೇಶ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಡವರ ಮಕ್ಕಳನ್ನ ಹೇಳಿಕೆ ಮೂಲಕ ರೊಚ್ಚಿಗೆಬ್ಬಿಸ್ತಾ ಇದ್ದಾರೆ. ನಾನೇ ಈಶ್ವರಪ್ಪ ಅವ್ರ ಮನೆಗೆ ಹೋಗ್ತೀನಿ, ಗುಂಡು ಹೊಡೆಯಲಿ ಅಂತ ಹೇಳಿ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಅವರು ಕೆ.ಎಸ್. ಈಶ್ವರಪ್ಪ ಅವರ ಹೇಳಿಕೆಗೆ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಡವರ ಮಕ್ಕಳನ್ನ ಹೇಳಿಕೆ ಮೂಲಕ ರೊಚ್ಚಿಗೆಬ್ಬಿಸೋದು ಬೇಡ, ಇವರ ಸಂಸ್ಕೃತಿನೇ ಅದೇ, ಗುಂಡು ಹೊಡೆಯೋದೇ ಇವರ ಸಂಸ್ಕೃತಿ, ಗಾಂಧೀಜಿಯವರನ್ನ ಕೊಂದಂಥವ್ರು ಇವರು ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ. ಆ ಮೂಲಕ ಈ ಒಂದು ವಿಚಾರ ಇದೆಯಲ್ಲ, ಕೆ.ಎಸ್. ಈಶ್ವರಪ್ಪನವರು ಆಡಿರುವಂಥ ಮಾತು ಡಿ.ಕೆ. ಸುರೇಶ್ ಅವರ ಬಗ್ಗೆ ಈಗ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಡಿ.ಕೆ. ಸುರೇಶ್ ಮಾತಿನಲ್ಲಿ ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಬಹುಶಃ ಇತಿಹಾಸ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಗಾಂಧೀಜಿಯವರನ್ನು, ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂಥ ಕೀರ್ತಿ ಅವ್ರ ಪಕ್ಷಕ್ಕಿದೆ. ಸೊ ಅದರಲ್ಲಿ ನಾನೊಬ್ಬ ಸಣ್ಣ ವ್ಯಕ್ತಿ. ಸೊ ಕನ್ನಡದ ಪರ ಧ್ವನಿ ಎತ್ತಿದ್ದಕ್ಕೆ, ಕರ್ನಾಟಕದ ಪರ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ ಅಂಥೇಳಿ ಹೇಳಿದ್ದಾರೆ ಅಂಥೇಳಿ ವರದಿಗಳು ಬರ್ತಾ ಇದೆ. ಸೊ ಬಡವರನ್ನು ಯಾಕೆ ಬಾವಿಗೆ ತಳ್ಳಿ ಆಟ ನೋಡ್ತೀರಿ? ನಿಮಗೆ ರಾಜ್ಯಪಾಲರೋ ಏನೋ ಅಧಿಕಾರದ ಆಸೆ ಇರಬೇಕು ಅಂತ ಕಾಣಿಸ್ತದೆ. BJPಯವರು ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಅದಕ್ಕೆ ನೀವು ಆಗಾಗ ಏನೇನೋ ಮಾತನಾಡ್ತಾ ಇರ್ತೀರಿ. ಹಿರಿಯರಾದರೂ ಕೂಡ ಏನಾರ ಮಾತಾಡಬೇಕು ಅಂಥೇಳಿ ನೀವು ಮಾತಾಡ್ತಾನೆ ಇರ್ತೀರಿ. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿ ಕೊಲ್ಲಬೇಕು, ಈ ಕನ್ನಡದ ನೆಲಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ. ಸಮಯ ಕೊಡ್ತೀನಿ, ತಿಳಿಸ್ತೀನಿ, ಬಂದು ನಿಲ್ತೀನಿ. ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಷ್ಗಿರಿ ತಗೊಳ್ಳಿ ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದಕ್ಕೆ ನಾನೇ ತೀರ್ಮಾನ ಮಾಡಿದ್ದೀನಲ್ಲ, ಈ ಪಾಪ ಯಾರೋ ಬಡವ್ರ ಮಕ್ಕಳನ್ನ ಈ ಥರ ರೊಚ್ಚಿಗೇಳಿಸಿ ಅವ್ರ ಮೇಲೆ ಕೇಸ್ ಹಾಕ್ಸಿ ಅವರನ್ನ ಬಾವಿಗೆ ತಳ್ಳಿ ನೋಡೋ ಬದಲು ಪಾಪ ಮಹಾನ್ ನಾಯಕರು. ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ದಾರೆ, ನಾನೇ ಬರ್ತೀನಿ, ನಿಮ್ಗೆ ತ್ರಾಸ ಆಗೋದು ಬೇಡ, ನಿಮ್ಮ ನಾಯಕರ ಮುಂದೆ ನೀವು ಶಬಾಸ್ಗಿರಿ ತಗೊಳ್ಳಿ, ಗುಂಡು ಹೊಡೆಯಿರಿ, ನಿಮ್ಮ ಮನೆಗೆ ನಾನೇ ಬರ್ತೀನಿ ಯಾವಾಗಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್, ಹಾಗೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಸತೀಶ್ ಕೂಡ ಎಟ್ ಎ ಟೈಮ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ಶಿವಮೊಗ್ಗದ ಪ್ರತಿನಿಧಿ ಭೀಮಾ ನಾಯ್ಕನ್ ಮಾತಾಡ್ತೀನಿ. ಭೀಮಾ ನಾಯ್ಕ್, ಅವತ್ತು ಏನು ಹೇಳಿದ್ರು ಮಾಜಿ DCM ಈಶ್ವರಪ್ಪನವರು, ಇವತ್ತು ಹೇಗೆ ಅದಕ್ಕೆ ಯೂಟರ್ನ್ ಹೊಡೆದಿದ್ದಾರೆ, ಈಗ ಎಷ್ಟು ರೊಚ್ಚಿಗೆಬ್ಬಿಸಿದೆ ಇವರ ಈ ಹೇಳಿಕೆ? ಭೀಮಾ ನಾಯ್ಕ್. ಎಸ್ ರಂಜಿತ್, ಏನು ಅಂದ್ರೆ ಈಶ್ವರಪ್ಪನವರು ಹೇಳ್ತಿರುವಂತದ್ದು ಏನು ಅಂದ್ರೆ, ನಾನು ಹೇಳಿರುವಂತದ್ದು ದೇಶ ವಿಭಜನೆ ಮಾಡುವಂತ ಹೇಳಿಕೆ ನೀಡುವವರನ್ನ ಹಾಗೂ ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾನೂನನ್ನ ಜಾರಿಗೆ ತರಬೇಕು ಅಂತೇಳಿ ಕೇಂದ್ರಕ್ಕೆ ಪತ್ರ ಸಹ ಬರೆದಿದ್ದೇನೆ. ಮತ್ತೊಮ್ಮೆ ನಾಳೆ ನಾನು ಪತ್ರವನ್ನ ಬರೀತೇನೆ. ಅದನ್ನ ಹೊರತುಪಡಿಸಿ ನಾನು ಡಿ.ಕೆ. ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲಿ ಅನ್ನುವಂತ ಮಾತನ್ನ ಹೇಳಿಲ್ಲ, ಹೇಳುವುದೂ ಇಲ್ಲ. ಇಂಥ 100 FIR ಗಳನ್ನ ನನ್ನ ಮೇಲೆ ದಾಖಲಿಸಲಿ, ನಾನು ಕಾನೂನು ಬದ್ಧವಾಗಿ ಏನು ಮಾಡ್ಬೇಕು ಅದನ್ನ ಉತ್ತರ ಕೊಡ್ತೇನೆ, ಆ ರೀತಿ ಅಂತ ಹೇಳಿಕೆಯನ್ನ ಕೊಟ್ಟಿರುತ್ತದೆ. ನಾನು ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವ್ರನ್ನ, ಸುರೇಶ್ ಅವರನ್ನ ಕೊಲ್ಲಿ ಅನ್ನುವಂತ ಮಾತನ್ನ ನಾನು ಎಲ್ಲಿಯೂ ಸಹ ಹೇಳಿಲ್ಲ. ನಾನು ಹೇಳಿರುವಂತದ್ದು ದೇಶವನ್ನ ವಿಭಜನೆ ಮಾಡುವಂತ ಹೇಳಿಕೆ ಕೊಡುವವರನ್ನ ಹಾಗೂ ರಾಷ್ಟ್ರ ದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾನೂನನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಪ್ರಧಾನಿಗಳಿಗೆ ಪತ್ರವನ್ನ ಸಹ ಬರ್ದಿರೋದು. ಅದನ್ನ ಹೊರತುಪಡಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಕೊಲ್ಲಿ ಅನ್ನುವಂತ ಮಾತನ್ನ ಹೇಳಿಲ್ಲ ಎನ್ನುವಂತ ಸ್ಪಷ್ಟನೆಯನ್ನ ಸಹ ಈಗ ಈಶ್ವರಪ್ಪನವರು ನೀಡಿರುವಂತದ್ದು. ಇವತ್ತು ಬೆಳಗ್ಗೆ ಏನು ದಾವಣಗೆರೆ ಪೊಲೀಸ್ನವರು ಶಿವಮೊಗ್ಗದಲ್ಲಿರುವಂತಹ ಮಲ್ಲೇಶ್ವರಂನಲ್ಲಿರುವಂತ ಈಶ್ವರಪ್ಪನವರ ಮನೆಗೆ ಭೇಟಿಯನ್ನ ಕೊಟ್ಟು ಆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನಿನ್ನೆ ಏನು FIR ಸಹ ದಾಖಲಾಗಿತ್ತು, ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಕೊಟ್ಟ ಬೆನ್ನಲ್ಲೇ ಈಶ್ವರಪ್ಪನವರು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ಸ್ಪಷ್ಟನೆ ಸಹ ನೀಡಿರುವಂತದ್ದು. ರಂಜಿತ್. ಭೀಮಾ ನಾಯ್ಕ್, ಜಸ್ಟ್ ಹೋಲ್ಡ್, ನಿಮ್ಮನ್ನು ಮಾತನಾಡಿಸ್ತೀನಿ. ಹಾಗೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಸತೀಶ್ ಕೂಡ ಲೈವ್ ನಲ್ಲಿ ಇದ್ದಾರೆ. ಸತೀಶ್, ಈಶ್ವರಪ್ಪನವರ ಹೇಳಿಕೆಗೆ ಡಿ.ಕೆ. ಸುರೇಶ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೇ ಅವ್ರ ಮನೆಗೆ ಹೋಗ್ತೀನಿ ಗುಂಡು ಹೊಡೆಯಲಿ ಅಂತೇಳಿ. ಮುಂದುವರೆದು ಏನೇನು ಮಾತಾಡಿದ್ರು ಡಿ.ಕೆ. ಸುರೇಶ್? ಸತೀಶ್.
ರಂಜಿತ್, ಡಿ.ಕೆ. ಸಂಸದ ಡಿ.ಕೆ. ಸುರೇಶ್ ಅವರ ಬಗ್ಗೆ ಈಶ್ವರಪ್ಪನವರು ಹೇಳಿದಂಥ ಹೇಳಿಕೆ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿತು, ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು. ಹೀಗಾಗಿಯೇ ಈ ಬಗ್ಗೆ ಇವತ್ತು ಸಂಸದ ಸುರೇಶ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಾಧ್ಯಮಗಳಿಗೆ. ಹೀಗಾಗಿ ಈಶ್ವರಪ್ಪನವರು ಬೇರೆ ಮಕ್ಕಳನ್ನು ಪ್ರಚೋದಿಸೋದು ಬೇಡ, ಅವರನ್ನು ಬಲಿ ಕೊಡೋದು ಬೇಡ, ಅಂದರೆ ಅವ್ರ ಮುಖಾಂತರ ಬೇರೆ ಬೇರೆ ಅನಾಹುತಕ್ಕೆ ಕಾರಣ ಆಗೋದು ಬೇಡ, ನಾನೇ ನಿಮ್ಮ ಮನೆ ಬರ್ತೀನಿ, ನೀವೇ ಗುಂಡು ಹೊಡಿಯಿರಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ. ಜೊತೆಗೆ ಈಶ್ವರಪ್ಪನವರು ಈಗ ಸವಕಲು ನಾಣ್ಯ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅವರ ಪಕ್ಷದಲ್ಲೇ ಅವ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಹೀಗಾಗಿ ಅವರು ಮುನ್ನೆಲೆಗೆ ಬರಲಿಕ್ಕೆ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿಯೇ ಅವರ ಹೇಳಿಕೆಗೆ ನನ್ನ ಒಂದು ಕೌಂಟರ್ ಅಂತ ಸಂಸದ ಡಿ.ಕೆ. ಸುರೇಶ್ ಅವರು ಕೌಂಟರನ್ನು ಕೊಟ್ಟಿರುವಂಥದ್ದು. ನಾನೇ ನಿಮ್ಮ ಮನೆಗೆ ಬರ್ತೀನಿ, ಸಮಯವನ್ನು ನಿಗದಿ ಮಾಡಿ, ಇನ್ನೊಂದು ವಾರದಲ್ಲಿ ಸಮಯವನ್ನು ನಿಗದಿ ಮಾಡಿ ನಿಮ್ಮ ಮನೆಗೆ ಬರ್ತೀನಿ, ನೀವೇ ಗುಂಡು ಹೊಡೆಯಿರಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ. ಆ ಮುಖಾಂತರ ಈಶ್ವರಪ್ಪನವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈಶ್ವರಪ್ಪನವರ ಹೇಳಿಕೆ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿತು. ಇವತ್ತು ಸಂಸದ ಸುರೇಶ್ ಅವರು ಅವರಿಗೆ ತಿರುಗೇಟನ್ನು ನೀಡಿರುವಂಥದ್ದು. ಮುಂದೆ ಇದು ಯಾವ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಜೊತೆಗೇ ಸಂಸತ್ನಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ಹೀಗಾಗಿ ನನ್ನ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ. ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ನಾನು ರಾಜ್ಯದೊಳಗೆ ಮತ್ತು ದೆಹಲಿಯಲ್ಲಿ ಕೂಡ ಹೋರಾಟವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಸಂಸದ ಡಿ.ಕೆ. ಸುರೇಶ್ ಅವರು ಇವತ್ತು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಂಜಿತ್. ಓಕೆ ಸತೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಯಾಗಿ. ಹಾಗೆ ಭೀಮಾ ನಾಯ್ಕ, ನಿಮಗೂ ಕೂಡ ಥ್ಯಾಂಕ್ ಯು. ಡಿ.ಕೆ. ಸುರೇಶ್ ಅವರನ್ನ ಗುಂಡಿಟ್ಟು ಕೊಲ್ಲಿ ಅನ್ನೋ ಮಾತನ್ನ ನಾನು ಆಡೇ ಇಲ್ಲ. ವಿಚಾರಣೆಗೆ ಯಾವಾಗ ಹಾಜರಾಗಬೇಕು ಅಂತೇಳಿ ನೋಟಿಸ್ ಬಂತೋ ಕೆ.ಎಸ್. ಈಶ್ವರಪ್ಪನವರಿಗೆ, ತಾವು ಹೇಳಿದಂಥ ಮಾತಿಗೆ ಈಗ ಉಲ್ಟಾ ಹೊಡೆದಿದ್ದಾರೆ ಕೆ.ಎಸ್. ಈಶ್ವರಪ್ಪನವರು. ದೇಶ ವಿಭಜನೆ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರನ್ನ ಗುಂಡಿಟ್ಟು ಕೊಲ್ಲಬೇಕು ಅಂತೇಳಿ ಅವರೇ ಹೇಳಿದ್ರು. ಈಗ ಅವರ ಮಾತಿಗೆ ಅವರು ಉಲ್ಟಾ ಹೊಡೆದಿದ್ದಾರೆ ಕೆ.ಎಸ್. ಈಶ್ವರಪ್ಪನವರು. ಆ ಮೂಲಕ ಕಾಂಗ್ರೆಸ್ನವರು ಇಂಥದ್ದೊಂದು ಹೇಳಿಕೆ ಯಾವಾಗ ಕೆ.ಎಸ್. ಈಶ್ವರಪ್ಪನವರಿಂದ ಬಂತೋ ಎಲ್ಲರೂ ಕೂಡ ಕಿಡಿಕಿಡಿ ಕೆಂಡವಾದ್ರು. ತಮ್ಮ ಹೇಳಿಕೆಯಿಂದ ಮಾಜಿ ಡಿ.ಸಿ.ಎಂ ಈಗ ಯೂಟರ್ನ್ ಹೊಡೆದಿದ್ದಾರೆ. ಇಷ್ಟೆಲ್ಲ ವಿರೋಧ ವ್ಯಕ್ತವಾದ ನಂತರ ವಿಚಾರಣೆಗೆ ನೋಟಿಸ್ ಬರ್ತಾ ಇದ್ದಂತೆ ಈಶ್ವರಪ್ಪ ಯೂಟರ್ನ್ ಹೊಡೆದಿದ್ದಾರೆ. ನಾನು ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಿ ಅಂತೇಳಿ ಹೇಳಿದ್ದೇನೆ, ಕಾಂಗ್ರೆಸ್ನಿಂದ ನನ್ನ ಮಾತು ತಿರುಚುವ ಪ್ರಯತ್ನ ಆಗಿದೆ ಅಂತೇಳಿ ಈಶ್ವರಪ್ಪ ಹೇಳಿದ್ದಾರೆ. ನೋಟಿಸ್ಗೆ ಕಾನೂನುಬದ್ಧವಾಗಿ ಉತ್ತರವನ್ನು ಕೊಡುತ್ತೇನೆ ಅಂತೇಳಿ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಹೇಳಿದ್ದಾರೆ. ಗುಂಡಿಕ್ಕಿ ಕೊಲ್ಲಿ ಅಂತೇಳಿ ನಾನು ಹೇಳಿಲ್ಲ, ನನ್ನ ಹೇಳಿಕೆಯಿಂದ ಮಾಜಿ ಡಿ.ಸಿ.ಎಂ ಯೂಟರ್ನ್ ಹೊಡೆದಿದ್ದಾರೆ. ಈಶ್ವರಪ್ಪನವರು ದೊಡ್ಡ ಚರ್ಚೆ ಆಗ್ತಾ ಇದೆ, ಇದು ದೊಡ್ಡ ಹಂತಕ್ಕೆ ಹೋಗಿದೆ ಅನ್ನೋ ವಿಚಾರ ಎಲ್ಲ ಆದ ನಂತರ ಈಗ ಈಶ್ವರಪ್ಪನವರು ಹಿಂಗೆ ಹೇಳಿದ್ದಾರೆ. ಹಂಗಾದ್ರೆ ಈಶ್ವರಪ್ಪ ಏನು ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಇಬ್ಬರು ರಾಷ್ಟ್ರದ್ರೋಹಿಗಳು ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳ್ತೀರ ಅಂತ ಹೇಳಿರಲ್ಲ, ಆ ಎರಡು ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ, ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಧ್ಯಕ್ಷ ಹೋಗೋದು ಅಂತ. ನಿಮಗೆ ತಾಕತ್ತಿಲ್ಲ, ಹೆಂಗಾರು ಮಾಡಿ ಎಲ್ಲಾರನ್ನೂ ಒಟ್ಟಾಗಿ ಇಟ್ಕೋಬೇಕು. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆ ಮುಖಾಂತರ ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೇನೆ, ಡಿ.ಕೆ. ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಇದನ್ನ ಏನ್ ಅನ್ಕೊಂಡಿದ್ರಿ ದೇಶ ಅಂದ್ರೆ? ಎಚ್.ಕೆ. ಪಾಟೀಲ್ರಿಗೆ ನಾನು ಅವ್ರ ಹೇಳಿಕೆಯನ್ನು ತುಂಬ ಸಂತೋಷದಿಂದ ಮಾಡ್ತೇನೆ. ಅವ್ರ ಕಾನೂನು ಕ್ರಮ ತಗೊಳ್ಳೇಬೇಕು. ನನ್ನ ಬಗ್ಗೆ ಕಾನೂನು ಕ್ರಮ ತಗೊಂಡ್ರೆ ಯಾರ್ಯಾರು ರಾಷ್ಟ್ರದ್ರೋಹಿಗಳು ಅಂತಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗತ್ತೆ, ನನಗಾಗಲ್ಲ. ನಾನು ಹೇಳಿರೋದೇನು, ಈ ದೇಶದಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದಾರಲ್ಲ, ಅಂಥವರು ದೇಶದ್ರೋಹಿಗಳು. ಇದನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದು ಅನ್ನೋಂಥ ಎದೆ ತಟ್ಟಿ ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಯಲ್ಲಿ. ಈ ಡಿ.ಕೆ. ಸುರೇಶ್ ಹೇಳಿದ ಮಾತನ್ನು ನಾನು ಒಪ್ಪಲ್ಲ ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ನಿಜಕ್ಕೂ ಕೂಡ ನಾನು ಎಚ್.ಕೆ. ಪಾಟೀಲ್ರಿಗೆ ಸವಾಲು ಹಾಕ್ತೇನೆ, 24 ಗಂಟೆ ಅಲ್ಲ, ನೀವು ಎಷ್ಟು ಬೇಕಾದ್ರೂ ಸಮಯ ತಗೊಳ್ಳಿ, ನೀವು ಇದನ್ನು ಕೇಸ್ ನನ್ನ ಮೇಲೆ ಹಾಕಬೇಕು. ಇದು ನನ್ನ ಸವಾಲು ನಿಮಗೆ. ಕೋರ್ಟಲ್ಲಿ ನಿಮಗೆ ಛೀಮಾರಿ ಆಗ್ತಾರೋ ರಾಷ್ಟ್ರಭಕ್ತರಿಗೆ ಛೀಮಾರಿ ಆಗ್ತಾರೋ ಗೊತ್ತಾಗುತ್ತೆ. ಗುಂಡಿಕ್ಕಿ ಕೊಲ್ಲಬೇಕು ಅಂತ ನೋ ಎಸ್, ಗುಂಡಿಕ್ಕಿ ಕೊಲ್ಲಬೇಕು ಅಂತ ಕಾನೂನು ತರಬೇಕು ಅಂತ.
ನಾನು ಹೇಳೋದು ನರೇಂದ್ರ ಮೋದಿ ಪ್ರಾರ್ಥನೆ ಮಾಡಿರೋದು ಯಾರು ಈ ರಾಷ್ಟ್ರ ವಿಭಜನೆ ಮಾಡ್ತಾರೆ ಅಂಥವ್ರನ್ನ ವಿಭಜನೆ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಅಂಥವ್ರ ಬಗ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂಥ ಕಾನೂನು ತನ್ನಿ. ಇದನ್ನು ನಾನು ನರೇಂದ್ರ ಮೋದಿ ಪ್ರಾರ್ಥನೆ ಮಾಡಿದ್ದೇನೆ. ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನೋಂಥ ಪ್ರಶ್ನೆ